ನಮಸ್ಕಾರ, ವೆಲ್ಕಮ್ ಟು ರುದ್ರಪ್ರಿಯ ಕನ್ನಡ ಲಾಗ್. ನಮಸ್ಕಾರ, ನನ್ನ ಹೆಸರು ಪ್ರಿಯಾ. ಅಂದಾಗೆ ಇವತ್ತಿನ ಜರ್ನಿ ಶುರು ಆಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಶಿಕಾರ್ಪುರ ತಾಲೂಕಿನಿಂದ 18 ಕಿಲೋಮೀಟರ್ ಅಂತರದಲ್ಲಿರುವ ಉಡುಗುಣಿ ಗ್ರಾಮದತ್ತ. 12ನೇ ಶತಮಾನದ ಮಧ್ಯಕಾಲದಲ್ಲಿ ಬರುವಂತಹ ವಚನಕಾರ್ತಿಯಾದ ಅಕ್ಕ ಮಹಾದೇವಿಯ ತವರು ಉಡುಗುಣಿ. ನಾಳೆ ಬರುವುದು ನನಗಿಂದೇ ಬರಲಿ, ಇಂದು ಬರುವುದು ನನಗೀಗಲೇ ಬರಲಿ, ಆಗೀಗ ಎನ್ನದಿರು ಚನ್ನಮಲ್ಲಿಕಾರ್ಜುನ. ಇದೇ ಮೊದಲು ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದೀರಾ? ಹಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಕೊನೆಯವರೆಗೂ ಲಾಗ್ ನೋಡಿ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡಿಗೆ ಕೂಡ ಶೇರ್ ಮಾಡಿ. 12ನೇ ಶತಮಾನದಲ್ಲಿ ಮಹಿಳೆಯರಿಗೆಲ್ಲ ಒಂದು ಹೊಸ ಅಧ್ಯಾಯವನ್ನೇ ಬರೆದಂತಹ ಕನ್ನಡದ ಮೊದಲನೆಯ ಕವಯತ್ರಿ ಅಕ್ಕ ಮಹಾದೇವಿ. 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಿಂದ 18 ಕಿಲೋಮೀಟರ್ ಅಂತರದಲ್ಲಿರುವ ಉಡುಗುಣಿ ಎಂಬ ಗ್ರಾಮದಲ್ಲಿ ನಿರ್ಮಲಾ ಶೆಟ್ಟಿ ಹಾಗೂ ಸುಮತಿ ದೇವಿಯ ಒಬ್ಬಳೆ ಮಗಳಾಗಿ ಅಕ್ಕ ಮಹಾದೇವಿ ಜನನವಾಗುತ್ತೆ. ಹುಟ್ಟುತ್ತಲೇ ಶಿವಭಕ್ತಿಯಾಗಿ ಬೆಳೀತಾ ಬೆಳೀತಾ ಶಿವನೇ ತನ್ನ ಪತಿ ಅಂತ ಸ್ವೀಕಾರ ಮಾಡಿದ್ರು. ಅಂದಾಗೆ ನಾವಿವಾಗ ಇರೋದು ಅಕ್ಕ ಮಹಾದೇವಿಯ ಪತಿ ಅಂತಲೇ ಕರೆಯುವ ಕೌಶಿಕ ಮಹಾರಾಜನ ಕೋಟೆಯಲ್ಲಿ. ಕೋಟೆ ಅಂದರೆ ಸಾಮಾನ್ಯವಾಗಿ ಇಟ್ಟಿಗೆಯಿಂದ ಕಲ್ಲಿನಿಂದ ಕಟ್ಟಿರುವಂಥ ಕೋಟೆಗಳು ಅಂತ ಹೇಳ್ತೀವಿ. ಆದರೆ ಈ ಕೋಟೆ ಬಂದ್ಬಿಟ್ಟು ಸುತ್ತಲೂ ನೀರನ್ನು ತುಂಬಿಟ್ಟು ಅಲ್ಲಿ ವಿಷಜಂತುಗಳನ್ನು ಬಿಟ್ಟು ನಡುವೆ ಎತ್ತರವಾದ ದಿಬ್ಬದ ಮೇಲೆ ಅರಮನೆಯನ್ನು ಕಟ್ಟಿ ಅಲ್ಲಿ ರಾಜ ವಾಸಿಸ್ತಾ ಇದ್ದ. ಅಂದಾಗೆ ಕೋಟೆ ಒಳಗೆ ನೀವು ಎಂಟ್ರಿ ಕೊಡ್ತಿದ್ದಾಗೆ ಮಹಿಳಾ ವಿಶ್ವವಿದ್ಯಾಲಯ ವಿಜಾಪುರದವರ ಒಂದು ಬ್ರಾಂಚ್ ಕೂಡ ಇಲ್ಲಿ ಓಪನ್ ಮಾಡಿದ್ದಾರೆ. ಅಂದಾಗೆ ಏನಪ್ಪ ಇದು ಕೆಲಸ ನಡೀತಾ ಇದೆ ಅಂತಿದ್ದೀರಾ? ಎಸ್, ನಮ್ಮ ಅಕ್ಕ ಮಹಾದೇವಿಯ ಈ ಒಂದು ತವರನ್ನು ಜಗದ್ವಿಖ್ಯಾತಿಗೊಳಿಸ್ಲಿಕ್ಕೋಸ್ಕರ, ಇನ್ನಷ್ಟು ಅಕ್ಕ ಮಹಾದೇವಿಯ ಬಗ್ಗೆ ವಿಚಾರಗಳನ್ನು ಹಂಚಲಿಕ್ಕೋಸ್ಕರ, ಇದನ್ನು ಪ್ರವಾಸಿ ತಾಣವಾಗಿ ಮಾಡಲಿಕ್ಕೋಸ್ಕರ ಇಲ್ಲಿ ಸರ್ಕಾರದವರು ದೆಹಲಿ ಮಾದರಿಯ ಅಕ್ಷರಧಾಮವನ್ನು ನಿರ್ಮಿಸ್ತಾ ಇದ್ದಾರೆ. ಇದು ಒಂದು 20 ವರ್ಷದ ಹಿಂದೆನೇ ಅಕ್ಕ ಮಹಾದೇವಿ ಕುಟೀರ ಅಂತ ನಿರ್ಮಿಸಿದ್ರು. ಇದನ್ನೆಲ್ಲ ಈಗ ಡೆವಲಪ್ ಮಾಡ್ತಿದ್ದಾರೆ. ಇದಕ್ಕಿಂತ 30 ವರ್ಷದ ಹಿಂದೆ ಬಂದು ಈ ಒಂದು ಜಾಗವನ್ನು ನೋಡಿದರೆ ಸುತ್ತಲೂ ಕಾಡು, ಜಾಲಿ ಮರ, ಹಾಗೆ ಅಲ್ಲಲ್ಲಿ ಕಾರ್ಡ್ಸ್ಗಳು ಮತ್ತು ಪೋಲಿ ಹುಡುಗರು ಅದು ಇದು ಕುಡಿದ್ಬಿಟ್ಟು ಸಿಗರೇಟ್ ಸೇದಿ ಬೀಸಾಕಿದಂಥ ವಸ್ತುಗಳನ್ನು ನೋಡ್ಬೋದಾಗಿತ್ತು. ಆದರೆ ಈ ಜಾಗಕ್ಕೆ ಬಂದಂಥ ಮಹಿಳೆಯರ ಒಂದು ಗುಂಪು ಈ ಜಾಗವನ್ನು ನೋಡಿಬಿಟ್ಟು ವಿಶ್ವಾದ್ಯಂತ ಅಕ್ಕ ಮಹಾದೇವಿ ಎಷ್ಟೊಂದು ಜಗದ್ವಿಖ್ಯಾತಿಯಾಗಿದ್ದಾರೆ. ಆದರೆ ಅಕ್ಕ ಮಹಾದೇವಿಯ ತವರು ನೆಲ ಹಾಗೆ ಅಕ್ಕ ಮಹಾದೇವಿಯ ಗದ್ಗೆ ಇರೋ ಜಾಗ ಈ ರೀತಿಯಾಗಿರೋದು ಸರಿಯಲ್ಲ ಅಂತ ಹೇಳಿಬಿಟ್ಟು ಇಲ್ಲಿರುವಂಥ ಫೋಟೋದಲ್ಲಿ ನೀವು ನೋಡಿದ್ರಲ್ಲ, ಈ ಎಲ್ಲ ಮಹಿಳೆಯರು ಸೇರಿಕೊಂಡು ಅವ್ರದ್ದೇ ಒಂದು ಕಮಿಟಿಯನ್ನು ರಚನೆ ಮಾಡಿಕೊಂಡು ಅವರು ಈ ಒಂದು ಜಾಗವನ್ನು ಇಷ್ಟರ ಮಟ್ಟಿಗೆ ಡೆವಲಪ್ ಮಾಡಿದ್ದಾರೆ. ಈಗ ಅದನ್ನು ಸರ್ಕಾರ ಕೂಡ ಇನ್ನಷ್ಟು ಹೊಸ ರೀತಿಯ ಯೋಜನೆಗಳನ್ನು ಹಾಕ್ಕೊಂಡು ಜಗದ್ವಿಖ್ಯಾತಿ ಹಾಗೆ ಪ್ರವಾಸಿ ತಾಣವಾಗಿ ಮಾಡಲಿಕ್ಕೆ ಹೊರಟಿದೆ. ಈ ಒಂದು ಜಾಗದ ವಿಶೇಷತೆ ಏನಪ್ಪ ಅಂದರೆ, ಅಕ್ಕ ಮಹಾದೇವಿ ಇಲ್ಲಿರುವಂಥ ಒಂದು ಕಲ್ಯಾಣಿ ಅಂದರೆ ಕೋಟೆಯಲ್ಲಿರುವಂಥ ಒಂದು ಕಲ್ಯಾಣಿಯಿಂದ ನೀರು ತುಂಬ್ಕೊಂಡ್ಬಿಟ್ಟು 2 ಕಿಲೋಮೀಟರ್ ಅಂತರದಲ್ಲಿರುವ ಶಿವಲಿಂಗಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ತಾ ಇದ್ರಂತೆ. ಆ ಲಿಂಗು ಇನ್ನೂ ಕೂಡ ಇದೆ. ಸೊ ಹಾಗಾಗಿ ಇಲ್ಲಿ ಒಂದು ಅಕ್ಕ ಮಹಾದೇವಿಯ ಗದ್ಗೆಯನ್ನು ನಿರ್ಮಾಣ ಮಾಡಿದ್ದಾರೆ. ಕೌಶಿಕ ಮಹಾರಾಜನ ಈ ಒಂದು ಕೋಟೆ ಸುಮಾರು 54 ಎಕರೆ ವಿಸ್ತೀರ್ಣದಲ್ಲಿತ್ತಂತೆ. ಆದರೆ ಇವಾಗ ಭೂ ಒತ್ತುವರಿ ಮಾಡಿ ಈಗ ಕೇವಲ 10ರಿಂದ 11 ಎಕರೆ ಮಾತ್ರ ಉಳ್ಕೊಂಡಿದೆ. ಈ ಒಂದು ಜಾಗದಲ್ಲೇ ಅಕ್ಕ ಮಹಾದೇವಿಯವರ ಜೀವನಗಾಥೆಯನ್ನು ಸಾರಲು ದೆಹಲಿಯಲ್ಲಿರುವ ಅಕ್ಷರಧಾಮದ ಮಾದರಿಯಲ್ಲೇ ಇಲ್ಲೂ ಕೂಡ ಈ ಪ್ರಾಜೆಕ್ಟ್ನ ಕೈಗೆತ್ತಿಕೊಂಡಿದ್ದಾರೆ. ಅಂದಾಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಅಕ್ಕ ಮಹಾದೇವಿಯ ಜೊತೆಗೆ ಸುಮಾರು 36 ವಚನಕಾರರ ಮೂರ್ತಿಗಳನ್ನು ಇಲ್ಲೂ ಕೂಡ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅವರ ವಚನಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅಂದಾಗೆ ದೇವಸ್ಥಾನದ ಬಲಭಾಗದಲ್ಲಿ ಈ ಒಂದು ತೋಟವನ್ನು ನೋಡ್ಬೋದು. ಅಂದಾಗೆ ಇದನ್ನು ಅಕ್ಕನ ವನ ಅಂತ ಹೇಳಿ ಕರೀತಾರೆ. ಇದನ್ನು ಪ್ರವೇಶ ಮಾಡಲಿಕ್ಕೆ 10 ರೂಪಾಯಿ ಕೊಡಬೇಕು. ಬಟ್ ಇವಾಗ ಕೆಲಸ ಎಲ್ಲ ನಡೀತಾ ಇರೋದಕ್ಕೆ ಗೇಟ್ ಏನು ಓಪನ್ ಇರಲಿಲ್ಲ.
ಅಂದಾಗೆ ಒಳಗಡೆ ಅಡಿಕೆ, ಬಾಳೆ ಹಾಗೆ ತೆಂಗಿನ ತೋಟ ಇದೆ. ನಾವೆಲ್ಲ ಸಂಕ್ರಾಂತಿ ಟೈಮಲ್ಲೆಲ್ಲ ಇಲ್ಲಿ ಬಂದುಬಿಟ್ಟು ತೋಟದೊಳಗಡೆ ನೀರಿನ ವ್ಯವಸ್ಥೆ ಕೂಡ ಇತ್ತು. ಊಟ ಮಾಡಿ ಹಾಗೆ ಚಿಕಾಗೋದವರು ಒಂದು ಪಾರ್ಕ್ ಥರ ಮಾಡಿದ್ದಾರೆ, ಅಂದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಜೋಕಾಲಿ ಆ ಥರ ಎಲ್ಲದು ಮಾಡಿದ್ದಾರೆ ವ್ಯವಸ್ಥೆ. ಸೊ ಅದರಲ್ಲಿ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ. ಅಂದಾಗೆ ಈ ಕೋಟೆ ಒಳಗಡೆ 7 ದಿಬ್ಬಗಳು ಕಾಣಸಿಗುತ್ತೆ. ಅದರಲ್ಲಿ ಒಂದು ದಿಬ್ಬದಲ್ಲಿ 2006ರಲ್ಲೇ ಒಂದು ಕಂಚಿನ ವಿಗ್ರಹವನ್ನು, ಅಕ್ಕ ಮಹಾದೇವಿಯ ಕಂಚಿನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಇವಾಗ ಮತ್ತೊಂದು ದಿಬ್ಬದ ಮೇಲೆ ಸುಮಾರು 69 ಅಡಿ ಎತ್ತರದ ಅಕ್ಕ ಮಹಾದೇವಿಯ ವಿಗ್ರಹವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಶಂಕುಸ್ಥಾಪನೆ ಆಗಿದೆ ಅಂತೆ. ಈ ಒಂದು ಜಾಗದಲ್ಲಿ 2006, 2008ರಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದರು. 2015ರವರೆಗೂ ತುಂಬ ಚೆನ್ನಾಗಿತ್ತು ಈ ಒಂದು ಜಾಗ, ಹಚ್ಚ ಹಸಿರು. ಯಾಕಂದರೆ ನಾನು ಅದೇ ಲಾಸ್ಟ್ ಬಂದಿದ್ದು ಈ ಒಂದು ಪ್ಲೇಸಿಗೆ. ಆವಾಗ ನೋಡಿದಾಗ ತುಂಬ ಚೆನ್ನಾಗಿತ್ತು. ಈ ಒಂದು ಜಾಗದಲ್ಲಿ ತುಂಬ ವೆರೈಟಿ ಆಫ್ ರೋಸಸ್ಗಳನ್ನು ನೆಟ್ಟಿದ್ರು, ತುಂಬ ಕಲರ್ ಗುಲಾಬಿ ಹೂಗಳನ್ನು ನೋಡ್ಬೋದಾಗಿತ್ತು. ಅಂದಾಗೆ ಚಿಕಾಗೋ ಸಂಸ್ಥೆಯವರು ಈ ಒಂದು ಪ್ಲೇ ಏರಿಯಾವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ಕೆಲಸ ನಡೀತಾ ಇದ್ದಿದ್ದಕ್ಕೆ ಎಲ್ಲಿ ನೋಡಿದ್ರಲ್ಲೂ ಧೂಳು ಹಾಗೆ ಮಣ್ಣಾಗಿತ್ತು. ಮೋಸ್ಟ್ಲಿ ಅದಕ್ಕೆ ಏನೋ ಮೇಂಟೈನ್ ಮಾಡಿಲ್ಲ ಅವರು ಸರಿಯಾಗಿ. ಇದೆಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಮೋಸ್ಟ್ಲಿ ಇದು ತುಂಬ ಒಳ್ಳೆ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಆಗುತ್ತೆ ಶಿವಮೊಗ್ಗದಲ್ಲೇ ಅಂತ ಹೇಳ್ಬೋದು. ಎರಡು 2006ರಲ್ಲಿ ಈ ಒಂದು ಕಂಚಿನ ವಿಗ್ರಹವನ್ನು ಉದ್ಘಾಟನೆ ಮಾಡಿದರು. ಈಗ 2022 ಡಿಸೆಂಬರ್ ಒಳಗಡೆ ಈ ಒಂದು ಈಗ ನಡೀತಿರುವಂತಹ ಅಕ್ಷರಧಾಮದ ಮಾದರಿಯ ಪ್ರಾಜೆಕ್ಟ್ ಮುಗಿಬೇಕು ಅಂತ ಹೇಳಿದಾರಂತೆ. ಸೊ ನೆಕ್ಸ್ಟ್ ಇಯರ್ ಅನ್ನೋಷ್ಟೊತ್ತಿಗೆ ನಮ್ಮ ಉಡುಗುಣಿ ಒಂದು ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಆಗುತ್ತೆ. ಕರ್ನಾಟಕದಲ್ಲೇ ಒಂದು ಈ ವಿಶಿಷ್ಟವಾದ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದು, ಅದು ಅಕ್ಕ ಮಹಾದೇವಿಯ ಒಂದು ಜೀವನ ಚರಿತ್ರೆಯನ್ನು ಸಾರುವ ಕಾನ್ಸೆಪ್ಟಲ್ಲಿ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡುವಂಥ ವಿಷಯ. ನಾನು ಈಗಾಗಲೇ ಹೇಳಿದ್ನಲ್ವ, ವಚನಕಾರರ ಒಂದು 36 ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ. ಸೊ ಈಗ ನೋಡ್ಬೋದು ನೀವು, ಬಸವಣ್ಣ ಕಾಣ್ತಾ ಇದ್ದಾರೆ, ಹಾಗೆ ಸುಮಾರು ವಚನಕಾರರ ಮೂರ್ತಿಗಳು ಕೂಡ ಈಗಾಗಲೇ ಬಂದಿದ್ದಾವೆ. ಅಂದಾಗೆ ಇದು ಈ ಒಂದು ದೇವಸ್ಥಾನಕ್ಕೆ ಬರಲಿಕ್ಕೆ ಎಂಟ್ರಿ ದ್ವಾರ ಈಗ ರೆಡಿ ಆಗ್ತಾ ಇದೆ. ಅಂದಾಗೆ ಅಕ್ಕ ಮಹಾದೇವಿ ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಈ ಒಂದು ಕಲ್ಯಾಣಿಯಲ್ಲಿ, ಅಂದರೆ ಇದು ಮೊದಲು ಹೀಗಿರಲಿಲ್ಲ, ಇದಕ್ಕಿಂತ ಹಳೆ ಕಲ್ಯಾಣಿ ಕೂಡ ನಾನು ನೋಡಿದ್ದೀನಿ. ಇಲ್ಲೆಲ್ಲ ಕಲ್ಲಿನಿಂದ ಮತ್ತು ಹಾಗೆ ಜಂಬಿಟಿಕೆ ಆ ಥರದ್ರಿಂದ ಕಟ್ಟಿದಂಥ ಕಲ್ಯಾಣಿ ಇತ್ತು. ಈಗ ಅದನ್ನು ಡೆವಲಪ್ ಮಾಡಿಬಿಟ್ಟು ಅದನ್ನು ಈ ಥರ ಸಿಮೆಂಟಿನಿಂದ ಕಟ್ಟಿರೋ ಕಲ್ಯಾಣಿ ಮಾಡಿದ್ದಾರೆ. ಸೊ ಇಲ್ಲಿ ಅಕ್ಕ ಮಹಾದೇವಿ ಬೆಳಗಿನ ಜಾವ ಮಿಂದೆದ್ದು ಇಲ್ಲಿಂದ 2 ಕಿಲೋಮೀಟರ್ ಅಂತರದಲ್ಲಿರುವ ಶಿವಲಿಂಗಕ್ಕೆ ಹೋಗಿ ಪೂಜೆ ಮಾಡಿ ತನ್ನ ದಿನಚರಿಯನ್ನು ಆರಂಭಿಸ್ತಾ ಇದ್ರಂತೆ. ಚಿಕ್ಕ ವಯಸ್ಸಿನಲ್ಲೇ ಅಗಾಧವಾದ ಸಾಧನೆಗೈದ ಈ ಮಹಿಳೆಯನ್ನು ಅಲ್ಲಮ್ಮ ಪ್ರಭುಗಳು ವೈರಾಗ್ಯದ ಪ್ರತಿನಿಧಿ ಅಂತಲೇ ಕರೆದಿದ್ದಾರೆ. ಈ ಒಂದು ಜಾಗಕ್ಕೆ ನೀವೆಲ್ಲ ಭೇಟಿ ಕೊಡಲೇಬೇಕು. ಯಾಕಂದರೆ ಅಕ್ಕ ಮಹಾದೇವಿಯ ಹುಟ್ಟು ಉಡುಗುಣಿಯಿಂದ ಅಕ್ಕ ಹೋಗಿ ಐಕ್ಯವಾಗುವ ಶ್ರೀಶೈಲದ ಕದಳಿಯವರೆಗಿನ ಪಯಣವನ್ನು ಸಾರುವ ಕಥೆಯನ್ನು ಹೊತ್ತು ತರ್ತಾ ಇದ್ದಾರೆ. ಮತ್ತೊಂದು ಹೊಸ ಲಾಗೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.